ಅವನು ಸತ್ತೋಗಿದ್ದಾನೀಗ, ಬಾಂಬ್ ಬ್ಲಾಸ್ಟ್ ಮಾಡಿದವನು, ಹ್ಯೂಮನ್ ಬಾಂಬ್ ಸತ್ತೋಗಿದ್ದಾನೆ. ಹಾಂ, ಅವನ ಪ್ರಕಾರ ಅವನಿಗೆ ಸ್ವರ್ಗದ ನಿರೀಕ್ಷೆ ಇತ್ತು. ಸ್ವರ್ಗದ 72 ಕನ್ಯೆಯರ ನಿರೀಕ್ಷೆಯಲ್ಲಿ ಅವನಿದ್ದ. ಅವನಿಗೆ ಬೇಕಾಗಿದ್ದ ಅವನಿಗೆ ಸಿಕ್ಕಿದೆ ಅಲ್ವಾ? ಆತ ಬದುಕಿದ್ರು. ಅಲ್ಲ, ಒಂದು ನಿಮಿಷ, ಎಷ್ಟು ಜನರನ್ನು ತೋರಿಸ್ಲಿ, ಎಷ್ಟು ಜನರನ್ನು ತೋರಿಸ್ಲಿ, ಶಫೀಸ್ ಆದರು ಎಷ್ಟು ಜನರನ್ನು ತೋರಿಸ್ಲಿ ನಾನು? ಈ ಭೂಮಿಯ ಮೇಲಿನ ಜೀವನ ತಾತ್ಕಾಲಿಕವಾದದ್ದು. ನಾವು ಬದುಕ್ತಾ ಇರೋದೇ ಸ್ವರ್ಗದಲ್ಲಿ ಸಿಗುವಂತಹ ಜಾಗಕ್ಕಾಗಿ ಬದುಕ್ತಾ ಇದ್ದೀವಿ. ಸ್ವರ್ಗದ ನನ್ನ ವಿಶ್ವಾಸ ಇಲ್ಲ, ನನಗಿದೆ ಸ್ವರ್ಗ ರೀ, ನನಗಿದೆ ಸ್ವರ್ಗ. ಅಂದ್ರೆ ನೀವು ನಾನು ಸತ್ತ ನಂತರ ಪರಲೋಕದ ಮೇಲೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ನನಗೆ ನಂಬಿಕೆ ಇಲ್ಲ. ಪರಲೋಕದ ಮೇಲೆ ಜನ್ಮದ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ, ನಯಾ ಪೈಸೆ ಇಲ್ಲ. ನಾವು ಆ ವಿಶ್ವಾಸಿಗಳು, ನೀವು ಸ್ವರ್ಗ ಸಿಗ್ಬೇಕು ಅಂತ ಹೇಳ್ತೀವಿ. ಆದ್ದರಿಂದ ಇದು ಶಾಶ್ವತ ಅಲ್ಲ ಅಂತಾನೆ ನಮ್ಮ ಇದು. ಅವನ ನಂಬಿಕೆಯೂ ಅದೇ ಆಗಿತ್ತು. ಅವನ ನಂಬಿಕೆಗೂ ಈ ನಂಬಿಕೆಗೂ ವ್ಯತ್ಯಾಸ ಇದೆ. ಇಲ್ಲಿ ನಂಬಿಕೆ ಇರೋದು, ನಿನಗೆ ಸ್ವರ್ಗ ಸಿಗಬೇಕಾದರೆ ನೀನು ಒಳ್ಳೆಯತನವನ್ನು, ಮನುಷ್ಯತ್ವವನ್ನು ಮೈಗೂಡಿಸಿಕೊಂಡು ಸೌಹಾರ್ದತೆ ಸಹಬಾಳ್ವೆಯಿಂದ ಬಾಳಿದರೆ ಮಾತ್ರ ಸ್ವರ್ಗ ಅಂತ ನಮ್ಮ ಕುರಾನ್ ಮತ್ತು ಹದೀಸ್ ಹೇಳಿರೋದು. ಆ ಸ್ವರ್ಗವನ್ನು ನಾವು ನಿರೀಕ್ಷೆ ಮಾಡ್ತಾ ಇರೋದು. ಯಾರಿಗೂ ನೀವು ನೋವು ಕೊಡಬೇಡ, ಒಂದು ಇರುವೆಯನ್ನೂ ಕೊಲ್ಲಬೇಡ, ಎಲ್ರಿಗೂ ನೀನು ಸಮಾನವಾಗಿ ದಯೆ ಮತ್ತು ಕರುಣೆಯನ್ನು ತೋರು. ಇರ್ಹಮು ಮಂಫಿಲ್ಲರ್ ಎರ್ಹಮುಕು ಮಂಫಿ ಸಮ. ಅಲ್ಲಾಹನ ದಯೆ ಮತ್ತು ಕರುಣೆ ನಿನಗೆ ಬೇಕಾದರೆ ಇಲ್ಲಿನ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬುದ್ಧ ಎಲ್ಲ ಧರ್ಮಾವಲಂಬಿಗಳಿಗೂ, ಧರ್ಮವಿಲ್ಲದ ನಾಸ್ತಿಕವಾದಿಗಳಿಗೂ, ಎಲ್ಲ ಜೀವಜಾಲಗಳಿಗೂ ನೀನು ಕರುಣೆ ಮತ್ತು ದಯೆ ತೋರಿದರೆ ಮಾತ್ರ ನಿನಗೆ ಸ್ವರ್ಗ ಸಿಗತ್ತೆ ಅಂತ ನಾವು ಕಲಿತಂತ ನಮಗೆ ಕಲಿಸಿಕೊಟ್ಟಿರೋದು ಅದು. ಸೊ ನೀವು ಹೇಳುವಂಥದ್ದು ಮೊಹಮ್ಮದ್ ಪೈಗಂಬರರು ಯಾವ ರೀತಿ ಇರುವೆಗೂ ತೊಂದರೆ ಕೊಡದಂತೆ ಬದುಕಿದರೋ ಆ ರೀತಿಯಾಗಿ ನೀವು ಬದುಕಬೇಕು. ಮೊಹಮ್ಮದ್ ಪೈಗಂಬರರು ಹೇಗೆ ಇಸ್ಲಾಮನ್ನು ಹೊರತುಪಡಿಸಿ ಉಳಿದ ಧರ್ಮೀಯರನ್ನು ತುಂಬ ಚೆನ್ನಾಗಿ ನೋಡಿಕೊಂಡರೋ ಅದೇ ರೀತಿಯಲ್ಲಿ ನೀವು ಚೆನ್ನಾಗಿ ನೋಡ್ಕೋಬೇಕು ಅಂತ ನೀವು ಹೇಳ್ತಾ ಇದ್ದೀರಿ.